ಧರ್ಮಸ್ಥಳ ಶೋಧದ ವೇಳೆ ಮಹತ್ವದ ಬೆಳವಣಿಗೆ ಒಂದಾಗಿದೆ. ಎಸ್ಐಟಿಯ ಮುಂದೆ ಬಂದ ಮೂರನೇ ದೂರುದಾರ. ಧರ್ಮಸ್ಥಳ ಶೋಧದ ವೇಳೆ ಮಹತ್ವದ ಬೆಳವಣಿಗೆ. ಅದು ಎಷ್ಟು ಸಾಕ್ಷಿದಾರರು ಎಲ್ಲೆಲ್ಲಿ ಕೂತ್ಕೊಂಡವರು ಎಲ್ಲ ಒಂದೇ ಸತಿ ಬರಕ್ಕಾಗಲ್ವಾ? ಎಸ್ಐಟಿಯ ಮುಂದೆ ಬಂದ ಮೂರನೇ ದೂರುದಾರ. ಅನಾಮಿಕ ದೂರುದಾರನಿಂದ ಎಸ್ಐಟಿಗೆ ಪತ್ರ. ಹೆಸರು ಬಹಿರಂಗಪಡಿಸಲು ಇಚ್ಛಿಸದ ದೂರುದಾರ. ಧರ್ಮಸ್ಥಳ ಗ್ರಾಮಸ್ಥರ ಪರವಾಗಿ ಪತ್ರ ಎಂದು ಉಲ್ಲೇಖ. ಮೊದಲ ದೂರುದಾರ ಹೂತು ಹಾಕ್ತಿದ್ದ ಸ್ಥಳ ನೋಡಿದ್ದೇನೆ. ಶೋಧ ಕಾರ್ಯಾಚರಣೆಯಲ್ಲಿ ನನ್ನನ್ನು ಸೇರಿಸಿಕೊಳ್ಳಿ. ಮೊದಲನೆಯ ದೂರುದಾರ ಯಾರೆಂದು ನನಗೆ ಗೊತ್ತು. ಇದು ಒಂಥರದ್ದು ಟ್ವಿಸ್ಟ್ ಇದು. ಆತ ರಹಸ್ಯವಾಗಿ ಹೂತು ಹಾಕಿರುವುದಾಗಿ ಹೇಳ್ತಿದ್ದಾರೆ. ಆದರೆ ಗ್ರಾಮಗಳಲ್ಲಿ ಇಂತಹ ವಿಷಯ ರಹಸ್ಯವಾಗಿ ಉಳಿಯಲ್ಲ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿಗೆ ಮೂರನೇ ವ್ಯಕ್ತಿ ಪತ್ರ. ಧರ್ಮಸ್ಥಳ ಶೋಧದ ವೇಳೆ ಮಹತ್ವದ ಬೆಳವಣಿಗೆ. ಈಗ ಆ ಭೂಗರ್ಭ ಸೇರಿರುವಂತಹ ಅಷ್ಟು ಆತ್ಮಗಳು ಅಲ್ಲ ಕಣ್ರಯ್ಯ, ಒಂದೇ ಸತಿ ಬಂದು ಸಾಕ್ಷಿ ಹೇಳಿ ಒಬ್ಬೊಬ್ರು ಯಾಕೆ ಬರ್ತಿದ್ದೀರಾ ಅನ್ಕೋತಾ ಇದೆಯೋನು. ಅನಾಮಿಕ ದೂರುದಾರನೊಬ್ಬ ಪತ್ರ ಈಗ ಎಸ್ಐಟಿಯ ಮುಖ್ಯಸ್ಥರ ಬಳಿ ಹೋಗಿದೆ. ಹೆಸರು ಬಹಿರಂಗಪಡಿಸಲು ಅಥವಾ ಇಚ್ಛಿಸದ, ಆತನ ಹೆಸರು ಹೇಳಲು ಇಚ್ಛಿಸದ ದೂರುದಾರ ಆತ. ಧರ್ಮಸ್ಥಳ ಗ್ರಾಮಸ್ಥರ ಪರವಾಗಿ ಪತ್ರ ಎಂದು ಉಲ್ಲೇಖ ಇದೆ. ಮೊದಲ ದೂರುದಾರ ಹೂತು ಹಾಕ್ತಿದ್ದ ಸ್ಥಳ ನೋಡಿದ್ದೇನೆ. ಶೋಧ ಕಾರ್ಯಾಚರಣೆಯಲ್ಲಿ ನನ್ನನ್ನು ಸೇರಿಸಿಕೊಳ್ಳಿ. ಮೊದಲನೇ ದೂರುದಾರ ಯಾರೆಂದು ನನಗೆ ಗೊತ್ತು. ಆತ ರಹಸ್ಯವಾಗಿ ಹೂತು ಹಾಕಿರುವುದಾಗಿ ಹೇಳ್ತಿದ್ದಾರೆ. ಆದರೆ ಗ್ರಾಮಗಳಲ್ಲಿ ಇಂತಹ ವಿಷಯ ರಹಸ್ಯವಾಗಿ ಉಳಿಯಲ್ಲ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಮೂರನೇ ವ್ಯಕ್ತಿ ಪತ್ರ. ನೋಡಿ, ಇದು ಒಂದು ಒರಿಜಿನಲ್ ಟ್ವಿಸ್ಟ್. ಇದು ಮೊದಲ ಸಾಕ್ಷಿದಾರ ಎಸ್ಐಟಿಗೆ ಶರಣಾದ. ಅರ್ಥಾತ್ ಶರಣಾದ ಅನ್ನೋದಕ್ಕಿಂತಲೂ ಕೂಡ ಎಸ್ಐಟಿಗೆ ಸಹಕಾರ ಕೊಟ್ಟ. ಆತ ಹೂತು ಹಾಕಿದ್ದ ಜಾಗಗಳು ಎನ್ನಲಾದ ಅನೇಕ ಸಮಾಧಿಗಳಲ್ಲಿ ನಿರೀಕ್ಷೆಯ ಮಟ್ಟಕ್ಕೇನು ಶವಗಳ ಹೆಣಗಳು ಸಿಗಲಿಲ್ಲ. ಕೆಲವೊಮ್ಮೆ ಮನುಷ್ಯನ ನೆನಪಿನ ಶಕ್ತಿಯ ವ್ಯಾಪ್ತಿಗಳು ಅಷ್ಟೇ ಇರ್ತಾವ್ರಿ. ಆಗ ಹುಲ್ಲು ಇಲ್ಲದೆ ಇರತಕ್ಕಂತಹ ಸ್ಥಳವಾಗಿದ್ದಿರಲೂಬಹುದು. ಈಗ ಅಲ್ಲಿ ಸಾಕಷ್ಟು ಹುಲ್ಲುಗಳು ಬಂದಿರಲೂಬಹುದು. ಹಾಗಂತ ಹೇಳಿ ಯಥಾವತ್ತಿನ ಜಾಗವನ್ನು ತೋರಿಸೋದಕ್ಕೆ ಮನುಷ್ಯ ಅಷ್ಟರ ದೊಡ್ಡ ಮಟ್ಟಗಿನ ಮಸ್ತಿಷ್ಕವೇನಿಟ್ಕೊಂಡಿಲ್ಲ. ಸೊ ಹಾಗಾಗಿ ಭೂಮಿಯ ಅಭಿವೃದ್ಧಿ ಒಂದು ಕಾರಣವಾದರೆ ಬೇರೆ ಬೇರೆ ಕಾರಣಗಳಿಂದ ಆತನಿಗೆ ಸರಿಯಾದ ಜಾಗಗಳನ್ನು ತೋರಿಸಲು ವಿಫಲನಾಗಿರ್ಬೋದು. ಈಗ ಒಬ್ಬ ಸಾಕ್ಷಿದಾರ ಏನು ಹೇಳ್ತಿದ್ದಾನೆ ಅಂದರೆ, ಆತ ಹೂತಾಗ್ತಿದ್ನಲ್ಲ ಅದನ್ನು ನಾನು ನೋಡಿದ್ದೀನಿ ಅಂತ. ಆತ ಹೂತು ಹಾಕಿದ ಸ್ಥಳಗಳನ್ನು ನಾನು ನೋಡಿದ್ದೇನೆ. ಆತ ಹೂತು ಹಾಕ್ತಾ ಇದ್ದ ಹೆಣಗಳನ್ನೂ ನಾನು ನೋಡಿದ್ದೇನೆ. ಅದರ ಅರ್ಥ ಹಂಗೆ ಅಲ್ವಾ? ಹೂತು ಹಾಕಿದ ಜಾಗವನ್ನು ನಾನು ನೋಡಿದ್ದೀನಿ, ಅದು ಹೂತು ಎಲ್ಲ ಹಾಕಿದ್ದಾನೆ ಅನ್ನೋದು ನನಗೆ ಗೊತ್ತಿದೆ ಅಂದರೆ ಆ ಹೆಣಗಳ ಮುಖ ಚೆಹರೆ ಎಲ್ಲವೂ ಕೂಡ ಗೊತ್ತಿರಬೇಕು. ಎಸ್ಐಟಿಗಳು ಇದನ್ನೇ ಕೇಳೋದು. ಸಾಕ್ಷಿ, ಹೊಸ ಸಾಕ್ಷಿ. ಆರಂಭದಲ್ಲಿ ಒಂದು ಸಾಕ್ಷಿ, ಅದಾದ ನಂತರ ಜಯಂತ್ ಎನ್ನುವಂಥ ಎರಡನೇ ಸಾಕ್ಷಿ, ಈಗ ಮೂರನೇ ಮಹತ್ವದ ಸಾಕ್ಷಿ. ಇದು ಎಸ್ಐಟಿ ತನಿಖೆಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡಬಲ್ಲ ಸುಳಿವುಗಳಿವೆಲ್ಲ. ಒಂದು ತನಿಖೆ ನಡೆಯುವಂತಹ ಸಂದರ್ಭಗಳಲ್ಲಿ ಎಸ್ಐಟಿಗಳಿಗೆ ಅತಿ ಮುಖ್ಯವಾಗಿರೋದು ಸಾಕ್ಷ್ಯಗಳು. ಅವರ ಚಾರ್ಜ್ ಶೀಟ್ನಲ್ಲಿ ಸಾಕ್ಷ್ಯಗಳು ಮಾತನಾಡಬೇಕು. ಅವರ ಚಾರ್ಜ್ ಶೀಟ್ನಲ್ಲಿ ಕಲೆಕ್ಟ್ ಮಾಡಿರುವ ಎವಿಡೆನ್ಸ್ಗಳು ಮಾತನಾಡಬೇಕು. ಅವರ ಚಾರ್ಜ್ ಶೀಟ್ನಲ್ಲಿ ಸತ್ಯಕ್ಕೆ ತೀರಾ ಹತ್ತಿರವಾಗಿರೋ ವಿಚಾರಗಳು ಮತ್ತು ಅಂಶಗಳು ಉಲ್ಲೇಖ ಆಗಿರಬೇಕು. ನ್ಯಾಯಾಲಯ ಅದನ್ನು ಪರಿಗಣಿಸೋದು. ಸಾಕ್ಷ್ಯಾಧಾರಗಳ ಕೊರತೆ, ಸಾಕ್ಷ್ಯಾಧಾರಗಳ ದೌರ್ಬಲ್ಯತೆ ಇವೆಲ್ಲವೂ ಸಮಸ್ಯೆ ಆಗಬಾರ್ದು. ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋ ಮೊದಲೇ ಎಸ್ಐಟಿಗಳು ಈ ತರಹದ ಒಂದು ಪ್ರಬುದ್ಧವಾದ ಜೊತೆಗೆ ಅತ್ಯಂತ ಪ್ರಮುಖ ಅಂತ ಕರೆಸಿಕೊಳ್ಳುವ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡ್ತಾರೆ. ತಮ್ಮ ಪ್ರಕರಣ ಸೋಲಬಾರ್ದು, ಸತ್ಯಗಳು ಹೊರಬರಬೇಕು. ನೋಡಿ, ಪ್ರಜ್ವಲ್ಲ ರೇವಣ್ಣರ ಕೇಸ್ನಲ್ಲಿ ಎಸ್ಐಟಿ ಪ್ರಥಮವಾಗಿ ಮಾಡಿದ್ದೇ ಈ ಒಂದು ಒಳ್ಳೆಯ ನಿರ್ಧಾರಗಳನ್ನು, ತನಗೆ ಬೇಕಾದ ಬಲವಾದ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಅವರು ಒಂದನ್ನು ಬಿಡಲಿಲ್ಲ. ಹಾಗೆಯೇ ಈ ಹೆಣಹೂತ ಪ್ರಕರಣದಲ್ಲಿ ಈಗ ಬರ್ತಾ ಇರತಕ್ಕಂಥ ಹೊಸ ಸಾಕ್ಷಿದಾರನೂ ಕೂಡ ಅತ್ಯಂತ ಪ್ರಮುಖ ಆಗ್ತಾರೆ ಈ ಪ್ರಕರಣದಲ್ಲಿ. ಅವರೆಲ್ಲರನ್ನೂ ಕೂಡ ಎಸ್ಐಟಿಗಳು ಅತ್ಯಂತ ಗಂಭೀರವಾಗಿ ಪರಿಗಣಿಸಿಕೊಂಡು ಅವರ ಆಯಾಮದಲ್ಲೇ ತನಿಖೆಯನ್ನು ಶುರು ಮಾಡ್ತಾರೆ. ಅದು ಎಸ್ಐಟಿಗೆ ಬಿಟ್ಟಿರ್ತಕ್ಕಂಥ ವಿಚಾರ, ಯಾವ ಆಯಾಮದಲ್ಲಿ ಅವರು ತನಿಖೆ ಮಾಡ್ತಾರೆ ಎನ್ನುವಂಥದ್ದು. ಆದರೆ
ದೂರುದಾರರು ಅತ್ಯಂತ ಪ್ರಮುಖರು ಅಂತ ಕರೆಸಿಕೊಳ್ತಾರೆ. ಸೊ ಈಗ ಬರ್ತಿರತಕ್ಕಂತಹ ಅಪ್ಡೇಟ್ಸ್ಗಳ ಪ್ರಕಾರ ಶೋಧ ಕಾರ್ಯಾಚರಣೆಯಲ್ಲಿ ನನ್ನನ್ನು ಕೂಡ ಸೇರಿಸಿಕೊಳ್ಳಿ ಅಂಥೇಳಿ ಹೊಸ ದೂರುದಾರ ಒಬ್ಬ ಹೇಳಿಕೊಂಡಿರುವ ವಿಚಾರ ಈಗ ಬಯಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.